ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಇವತ್ತು 26th ರಜಾ ಇದ್ದಿದ್ದರಿಂದ ಅವತ್ತೇ ಮಕ್ಕಳಿಗೆ ಸ್ಕೂಲ್ ರಜಾ ಇದ್ದಿದ್ದರಿಂದ ನಾವು ಪ್ಲ್ಯಾನ್ ಮಾಡಿಕೊಂಡು ಅಜ್ಜಿ ಮನೆಗೆ ಬಂದ್ವಿ. ಸೊ ಮೈಸೂರು ಬಂದರೆ ಎಲ್ಲ ನಾವು ಹೋಗ್ತೀವಿ ಮಕ್ಕಳನ್ನ ಕರ್ಕೊಂಡು. ಸೊ ಫಸ್ಟ್ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ GRS ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ GRS ಯಾಕೋ ಫ್ಯಾಂಟಸಿ ಪಾರ್ಕಿಗೆ ಹೋಗೋದು ಬೇಡ ಅಂತ ಅಂದ್ಕೊಂಡು ಸೊ ಈಗ ನಂಜನಗೂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ನಂಜನಗೂಡು ಒಂದೇ ಪ್ಲೇಸು ನಾವು ಇವತ್ತು ನೋಡೋಕ್ಕೆ ಆಗೋದು ಅಂತ ಅಂದ್ಕೊಂಡಿದ್ದೀವಿ. ಈಗ ಆಲ್ರೆಡಿ 3-4 ಗಂಟೆ ಆಯಿತು, 3:45 ಅಂತ ಅಂದ್ಕೊಂಡೆ. 4 ಗಂಟೆ ಎಕ್ಸಾಕ್ಟ್ ಆಗಿದೆ. ಬೆಳಗ್ಗೆಯಿಂದ ಪ್ಲ್ಯಾನ್ ಮಾಡಿದ್ವಿ, ಆಗಿಲ್ಲ ನಮಗೆ. ಸೊ ಈಗ 4 ಗಂಟೆಗೆ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು. ಇವಾಗ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ನಾನೊಂದು 2 ಸಲ ನಂಜನಗೂಡು ನೋಡಿದ್ದೀನಿ. ಬಟ್ ಯಾಕೋ ಕೆಲವೊಂದು ಎಲ್ಲ ನಂಗೆ ನೆನಪಾಗ್ತಾ ಇಲ್ಲ. ಸೊ ತುಂಬ ವರ್ಷ ಆಯಿತು ಅಂತ ಅನಿಸುತ್ತೆ ನೋಡಿ, ಒಂದು 3-4 ವರ್ಷದ ಮೇಲೆ ಆಯಿತು ಅಂತ ಅನಿಸುತ್ತೆ ನೋಡಿ. ಸೊ ಹಾಗಾಗಿ ಈಗ ಚಿಂತೆಯನ್ನು ಕರ್ಕೊಂಡು ಒಂದ್ಸಲಿ ಹೋಗೋಣ, ಅದೆಲ್ಲ ತೋರಿಸೋಣ ದೇವಸ್ಥಾನ ಎಲ್ಲ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಈಗ ನಂಜನಗೂಡಿಗೆ ಹೋಗಿ ಅಲ್ಲೇ ನೋಡಿಕೊಂಡು ಮತ್ತೆ ನೆಕ್ಸ್ಟ್ ಇನ್ನೇನು ಪ್ಲ್ಯಾನ್ ಅಂತ ಗೊತ್ತಿಲ್ಲ. ಬಿಕಾಸ್ ಬರೋವಾಗಿನ ಆನ್ ದ ವೇ ಇನ್ನೇನಾದರೂ ದೇವಸ್ಥಾನ ಸಿಗುತ್ತಾ ಅಥವಾ ಸುತ್ತಮುತ್ತ ಹತ್ತಿರ ಇನ್ನೇನಾದರೂ ಸಿಕ್ಕಿದ್ರೆ ನೋಡ್ಕೊಂಡು ಬರ್ತೀವಿ. ಇಲ್ಲ ಮಕ್ಕಳಿಗೆ ಕಂಫರ್ಟಬಲ್ ಇಲ್ಲ ಅಂತಂದರೆ ಬಂದುಬಿಡ್ತೀವಿ. ಸೊ ಹಾಗಾಗಿ ಸೊ ನಿನ್ನೆ ಆ್ಯಕ್ಚುಲಿ ನಾವು ಬಂದಾಗಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ, ಮಾಡೋಕ್ಕಾಗಲಿಲ್ಲ, ಸುಸ್ತಾಗ್ತಾಯಿತ್ತು. ತುಂಬ ಹುಷಾರಿಲ್ಲದಿರೋ ಕಾರಣ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ನಡೀತಾ ಇದೆ, ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಹಾಗಾಗಿರೋದ್ರಿಂದ ನನಗೆ ಕಂಟಿನ್ಯೂ ನೆನ್ನೆ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಬಟ್ ಅಜ್ಜಿ ನನಗೋಸ್ಕರ ಸ್ಪೆಷಲ್ ಮಾಡಿದ್ರು ನೆನ್ನೆ. ಅದನ್ನ ಜಸ್ಟ್ ಕ್ಲಿಪ್ಪಿಂಗ್ಸ್ ಎಲ್ಲ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ, ನಮ್ಮ ಚಿಕ್ಕಮ್ಮ ಹೆಲ್ಪ್ ಮಾಡಿಕೊಟ್ಲು ವೀಡಿಯೋ ಮಾಡ್ಕೊಡೋದಕ್ಕೆ. ಆ್ಯಂಡ್ ಈಗ ಎಷ್ಟು ಬೆಳಗ್ಗೆಯಿಂದನೂ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ, ಈಗ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಸೊ ಎಲ್ಲರೂ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾರೆ. ಈಗ ನಿಸ್ಸಲ್ಲಿ ಕೂಡ ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದಾನೆ. ನನಗೆ ನೋಡಿ ರೆಡಿ ಆಗಿಬಿಟ್ಟಿದ್ದಾರೆ ನನ್ನ ಮಕ್ಕಳು. ಇಲ್ಲಿ ನೋಡಿ ಬ್ಯಾಟ್ಮ್ಯಾನ್. ಸೊ ಎಸ್, ಎಲ್ಲರೂ ರೆಡಿ ಆಗಿದ್ದಾರೆ. ಹೋಪ್ ಸೊ ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಅದರ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬಾಯ್ ಬಾಯ್, ಸಿ ಯು. ಸೊ ಎಸ್, ಒಂದು ವಾರದಿಂದ ನನಗೆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ತುಂಬ ಹೆಲ್ತ್ ಇಶ್ಯೂಸ್ ಆಗಿ ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಇವತ್ತು ಸ್ವಲ್ಪ ಎದ್ದು ಕೂತ್ಕೊಳ್ಳೋ ಸ್ಥಿತಿಗೆ ನಾನು ಬಂದಿರೋದ್ರಿಂದ ವಿಡಿಯೋ ಮಾಡಿದ್ದಿದ್ದರಿಂದ ಅದಕ್ಕೆ ವಾಯ್ಸ್ ಕೊಟ್ಬೇಡ ಅಂತಂದ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಎಸ್, ನಾವು ಹೋಗಿದ್ದ ದಿನ ಏನಿದೆ ಅವತ್ತು ಅಜ್ಜಿ ನಮಗೋಸ್ಕರ ಅಂತ ಮಾಡ್ತಾಯಿದ್ದಿದ್ದು. ಅಜ್ಜಿ ಏನಾದರೂ ಹೊಸದು ಮಾಡೇ ಮಾಡ್ತಾರೆ. ನಾವು ಹೋದಾಗ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಸ್ಪೆಷಲಾಗಿ ಆ್ಯಕ್ಚುಲಿ ನಾನೇ ಇವೆಲ್ಲ ಮಾಡೋದಿಲ್ಲ. ಸಮೋಸ ಎಲ್ಲ ಮನೇಲಿ ಯಾರು ಮಾಡ್ತಾರಪ್ಪ, ತುಂಬ ಕಷ್ಟ ಅಂತ ಅಂದ್ಬಿಟ್ಟು ಮಾಡೋದಕ್ಕೆ ಹೋಗೋದಿಲ್ಲ ನಾನು. ಅಂಥದನ್ನು ಅಜ್ಜಿ ಟ್ರೈ ಮಾಡಿ ನನಗೆ ಮಾಡಿಕೊಡ್ತಾಯಿದ್ರು. ನೋಡ್ತಾ ಇರ್ಬೋದು. ಏನಂತಾರೆ, ಮನೇಲೇ ಸಮೋಸ ಮಾಡೋದು ಅಂದರೆ ಹೇಗಿರುತ್ತೆ ಯೋಚನೆ ಮಾಡಿ. ನಾರ್ತ್ ಇಂಡಿಯಾ ಅವರೆಲ್ಲ ಮನೇಲಿ ರೆಗ್ಯುಲರಾಗಿ ಮಾಡ್ತಿರ್ತಾರೆ. ನಮ್ಮ ಸೌತ್ ಇಂಡಿಯನ್ಸು ಸ್ವಲ್ಪ ಈ ಥರದ್ದೆಲ್ಲ ಸಮೋಸ, ಕಚೋರಿ ಈ ಥರದ್ದೆಲ್ಲ ಸ್ವಲ್ಪ ಕಡಿಮೆ. ನೋಡ್ತಾ ಇರ್ಬೋದು. ಟೆಕ್ಸ್ಚರ್ ಏನಿದೆ ಅದು ಮಾತ್ರ ಸ್ವಲ್ಪ ಬಂದಿಲ್ಲ, ಅದು ಬಿಟ್ಟರೆ ಬಟ್ ಟೇಸ್ಟ್ ಎಲ್ಲ ಪರ್ಫೆಕ್ಟಾಗಿತ್ತು. ನಾವೇನು ಹೊರಗಡೆ ಅಂಗಡಿಯಲ್ಲಿ ತಿಂತೀವಿ ಅದೇ ಥರ ಟೇಸ್ಟ್ ಇತ್ತು. ಬಟ್ ಟೆಕ್ಸ್ಚರ್ ಯಾಕೋ ನಮ್ಗೆ ಆ ಥರ ಬರಲಿಲ್ಲ. ಯಾಕೆ ಅಂತ ಇನ್ನೊಂದು-2 ಸಲ ಟ್ರೈ ಮಾಡಿಬಿಟ್ಟು ನೋಡ್ತೀನಿ ಅಂತ ಇದ್ರು ನಮ್ಮ ಅಜ್ಜಿ. ಸೊ ಬಟ್ ಫೈನಲಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಸೊ ಮನೇಲಿ ಟ್ರೈ ಮಾಡ್ಬೋದು ನೀವು ಕೂಡ. ಇದ್ರ ರೆಸಿಪಿ ಬೇಕು ಅಂತಂದರೆ ಖಂಡಿತವಾಗ್ಲೂ ನಮ್ಮ ಅಜ್ಜಿ ಇದೆ, ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಲಲಿತಾ ರಾಮಾಚಾರ್ ಅಂತ, ಆ ಒಂದು ಚಾನಲ್ಗೆ ಹೋಗಿ ನೀವು ಸರ್ಚ್ ಮಾಡ್ಬೋದು. ಸೊ ಮಕ್ಕಳಿಗಿಲ್ಲಿ ಏನಂತಾರೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಕೂಡ ಮಾಡ್ತಾಯಿದ್ರು. ಸೊ ಆ ಚಿಂತೆಯ ಚೇಷ್ಟೆಗಳು ನೋಡ್ತಾ ಇರ್ಬೋದು ನೀವಿಲ್ಲಿ. 6, 7, 8, 22 ಮಾರ್ಚ್. ಮಾಷಾ ಬೇರ್ಗೆ ಹೆಂಗೆ ಹೇಳ್ಕೊಡ್ತಾಳೆ, ಇನ್ನು ಏನೇನು ಹೇಳ್ಕೊಡ್ತಾಳೆ ಮಾಷಾ? ನೀನು ರ್ಯಾಬಿಟ್ ಇರುತ್ತಲ್ಲ ಅದು ಕ್ಯಾರೆಟ್ ತಿನ್ಕೊಂಡು ಹೋಗುತ್ತಲ್ಲ ಅವಾಗ ನೋಡಿ ಒಳಗೆ ನೋಡಿ. ಹಳೆ ಮನೆ ರೂಟ್ ಅಲ್ಲಿ ಕರ್ಕೊಂಡು ನೋಡಿ
ಎಲ್ಲಿ ಹೋಗ್ತಾ ಇದೀವಿ ಗೊತ್ತಿರುತ್ತೆ ಎಲ್ಲೂ ಇಲ್ಲ ನಾವು ಜೈಶನ್ ಕೇಳಿ ಎಲ್ಲಿ ಹೋಗ್ತಾ ಇದೀವಿ ಬೆಂಗಳೂರು ಬೆಂಗಳೂರ್ಗಾ ನಂಜನಗೂಡು ನಂಜನಗೂಡು ಪಾರ್ವತಿ ಈಶ್ವರ ಊರಿಗೆ ಹೋಗ್ತಾ ಇದೀವಿ ಅದು ಗೊತ್ತ ಅವ್ನಿಗೆ ನಂಜನಗೂಡು ಜಯನಗರ ಶಿವನೇನ್ ಪಪ್ಪಿ ಲುಕ್ಕಿ ಎಸ್ ಅಲ್ಲಿಂದ ನಾವು ಮುಂದೆ ಹೊರಡ್ತಾ ಇದ್ದೀವಿ ಮನೆಯಿಂದ ಬಿಟ್ಟು ಒಂದು 10 ಮಿನಿಟ್ಸ್ ಆಗಿತ್ತು. ಅಲ್ಲಿಂದ ಅಜ್ಜಿ ಮನೆಯಿಂದ ನಂಜನಗೂಡಿಗೆ ಜಸ್ಟ್ 45 ಮಿನಿಟ್ಸ್ ಅಷ್ಟೇ ಹತ್ರನೇ. ಸೊ ಹಾಗಾಗಿರೋದ್ರಿಂದ ಆರಾಮಾಗಿ ಹೊಟ್ಟೋಗ್ಬೋದು ಅಂತ 4 ಗಂಟೆಗೆ ಬಿಟ್ವಿ. ಸೊ ನೋಡ್ತಾ ಇರ್ಬೋದು ಅಲ್ಲಿಂದ ಬೆಟ್ಟ ಕೂಡ ಕಾಣಿಸ್ತಾ ಇದೆ, ಚಾಮುಂಡೇಶ್ವರಿ ಬೆಟ್ಟ ಕೂಡ. ಬಟ್ ಈ ಸಲ ಹೋಗೋಕ್ಕಾಗಲಿಲ್ಲ ನನಗೆ. ಬಂದು ಈಗ ರೀಚ್ ಆದ್ವಿ, 45 ಮಿನಿಟ್ಸ್ ಆಯಿತು. ಸೊ ಬಂದು ನೋಡಿದ ತಕ್ಷಣ ನಂಗೆ ಆ್ಯಕ್ಚುಲಿ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ನಮ್ಮ ಅಜ್ಜಿ ಕೂಡ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರು. ಬಟ್ ಯಾಕೋ 2 ಸಲ ಬಂದಿದ್ದೀವಂತೆ. ಬಟ್ ನೆನಪು ಆಗಲೇ ಇಲ್ಲ ಯಾವ ಥರ ಇರ್ಬೋದು ಅನ್ನೋದೇ ಮರ್ತು ಹೋಗ್ಬಿಟ್ಟಿತ್ತು ನನಗೆ. ಇಲ್ಲಿ ಬಂದ ಮೇಲೆ ನಂಗೆ ನೆನಪಾಯ್ತು, ಎಸ್ ನಾನು ಬಂದಿದ್ದೀನಿ, ನೋಡಿದ್ದೀನಿ ಅಂತ ಕೂಡ ನೆನಪಾಯಿತು. ಸೊ ತುಂಬ ಹಳೇ ಪುರಾತನವಾದ ದೇವಸ್ಥಾನಗಳಲ್ಲಿ ನಾನು ಅಂದ್ಕೊಳ್ಳೋದೇನು ಅಂತಂದರೆ ದೇಶ ವಿದೇಶಗಳನ್ನ ಸುತ್ತಬೇಕು ಅಂತ ಅಂದ್ಕೊಳ್ತೀವಿ. ಅದನ್ನು ಫಸ್ಟ್ ನಾವು ಮಾಡೋದು ಬೇಕಾಗೇ ಇಲ್ಲ. ಬಿಕಾಸ್ ನಮ್ಮ ಏನಂತೀವಿ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಇದರಲ್ಲಿ ಎಷ್ಟು ನೋಡೋದಿದೆ ದೇವಸ್ಥಾನಗಳು ಅಂತಂದರೆ, ಪುರಾತನವಾದ ದೇವಸ್ಥಾನಗಳು ಅಷ್ಟು ಅದ್ಭುತವಾಗಿದೆ. ಈ ದೇವಸ್ಥಾನದ ಒಳಗೆ ಹೋದ್ಮೇಲೆ ನನಗೆ ಎಷ್ಟು ಅದ್ಭುತವಾಗಿದೆಯಪ್ಪ, ದೇವರ ಕೆತ್ತನೆಗಳಿರ್ಬೋದು ಅವೆಲ್ಲವೂ ಕೂಡ ಅನ್ನಿಸ್ತಾ ಇತ್ತು. ಸೊ ಯಾರನ್ನ ಅಕಸ್ಮಾತ್ ಬೇರೆ ದೇಶಕ್ಕೆ ಹೋಗಬೇಕು ಅಂದರೆ ಫಸ್ಟ್ ನಮ್ಮದೆಲ್ಲ ದೇವಸ್ಥಾನಗಳನ್ನ ಮುಗಿಸ್ಕೊಂಡು ನಾವು ಬೇರೆ ಎಲ್ಲ ನೋಡ್ಕೋಬಹುದು. ಸೊ ಇಲ್ಲಿ ಹಾಗೆ ಬರ್ತಾಯಿದ್ರೆ ಮುಂದಕ್ಕೆ ಬಂದುಬಿಟ್ಟಿದ್ದೆ, ಪಾಸ್ ಆಗಿಬಿಟ್ಟಿದ್ದೆ ನಾನು. ಆಲ್ ಆಫ್ ಅ ಸಡನ್ ಯಾರೋ ಸಂತೋಷ್ ಅಂತ ಕರೆದಂಗೆ ಆಯಿತು ಅಂತಂದ್ಬಿಟ್ಟು ಸ್ಟಾಪ್ ಆದರು. ಅವರು ಕೊಲೀಗ್ ಅಂತೆ ಅವರು. ಸೊ ಅವರು ಖುಷಿಯಾಗ್ಬಿಡ್ತು. ಅವ್ರು ಆ್ಯಕ್ಚುಲಿ ಬೆಂಗಳೂರಿಂದ ಪಾಪ ನಂಜನಗೂಡಿಗೆ ಬಂದಿದ್ದರು, ಮಾತಾಡ್ತಾಯಿದ್ರು, ಖುಷಿ ಆಯಿತು ನೋಡಿ ಅಂತ. ಸೊ ನಮಗೂ ಕೂಡ ಖುಷಿ ಆಯಿತು. ಬಿಕಾಸ್ ಯಾರೋ ಒಬ್ಬರು ನಮಗೆ ಎಲ್ಲನ ನಾವು ಹೋದಾಗ ನಮಗೆ ಗೊತ್ತಿರೋರು, ನಮಗೆ ಬೇಕಾದವರು ಅವ್ರು ಸಿಕ್ಕಾಗ ಖುಷಿ ಆಗುತ್ತೆ. ಸೊ ನಾನು ಕೂಡ ಮಾತಾಡ್ತಾಯಿದ್ದು, ನಾನು ವೀಡಿಯೋ ತೊಗೊಳ್ತಾ ಇದ್ದಿದ್ದರಿಂದ ನಾನು ಜಸ್ಟ್ ತುಂಬ ಮಾತಾಡೋಕ್ಕೆ ಹೋಗಲಿಲ್ಲ ಅವ್ರನ್ನ. ಸೊ ಯಾಕಂದರೆ ನನಗೆ ಯಾರು ಅವ್ರ ಪರಿಚಯ ಇರಲಿಲ್ಲ. ಸೊ ಹಾಗಾಗಿರೋದ್ರಿಂದ ಜಸ್ಟ್ ವಿಶ್ ಮಾಡಿದ್ರು ಅಷ್ಟೇ. ಸೊ ನಾನು ವಿಶ್ ಮಾಡಿದೆ. ಸೊ ಹಾಗೆ ಮೂವ್ ಆನ್ ಆದ್ವಿ ಮುಂದಕ್ಕೆ ನಾವು. ಸೊ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಸೊ ಮುಂದೆ ಎಲ್ಲ ಜಾಸ್ತಿ ಜಾಗ ಇರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಖುಷಿನೇ ಆಗುತ್ತೆ, ಓಡಾಡ್ಕೊಂಡಿರ್ಬಹುದು ಆ್ಯಂಡ್ ಎಲ್ಲ ನೋಡಬಹುದು. ನಾವು ಹೋದ ಟೈಮಲ್ಲಿ ಏನಾಗಿತ್ತು, 4 ಗಂಟೆಗೆ ಮನೆ ಬಿಟ್ಟಿದ್ದು ಅಂತ 4:45 ಅಷ್ಟೊತ್ತಿಗೆ ಸೇರಿದ್ವಿ ಅಂತ ಅನಿಸುತ್ತೆ. ಬಿಸಿಲು ನೋಡ್ತಾ ಇರ್ಬೋದು. ಜನ ತುಂಬ ಕಡಿಮೆ ಇದ್ದರು. ಬಟ್ ನಾವು ಯಾವಾಗ ಒಳಗೆ ಹೋಗಿ ವಾಪಸ್ ಬರ್ತಾ ಇದ್ವಿ ಆಗ ಸಿಕ್ಕಾಪಟ್ಟೆ ಜನ. ಅದು ಎಲ್ಲಿಂದ ಬಂದು ತುಂಬಿಕೊಂಡ್ರು ಅಂತ ಗೊತ್ತಾಗಲಿಲ್ಲ. ನಾವು ಅಂದ್ಕೊಳ್ತಾ ಇದ್ವಿ ನಮ್ಮ ಡಿಸಿಷನ್ ಸರಿ ಇತ್ತು ಅಂತ. ಬಿಕಾಸ್ ನಾವು ಹೋದಾಗ ನೋಡಿ, ನೀವು ನೋಡ್ತಾ ಮಿನಿಮಲ್ ಅಷ್ಟು ಒಂದು ಸ್ವಲ್ಪ ಜನ ಏನಿದ್ರು ಅಷ್ಟೇ ಇದ್ದರು. ಆಮೇಲೆ ತುಂಬ ಜನ ಆಗಿಬಿಟ್ರು. ಏನನ್ನ ಅನ್ಕೋಬೇಕು, ಕೇಳ್ಕೋಬೇಕು ಅಂತ ಹೋಗ್ತೀವಿ. ಬಟ್ ಅಲ್ಲಿ ಹೋದಾಗ ಬರೀ ದೇವ್ರು ನೋಡೋದಾಗೋಗುತ್ತೆ. ಸೊ ಎಸ್, ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮ, ನಮ್ಮ ನಿಶ್ಚಲ್ಗಂತೂ ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮ ಇದ್ದು ಬಿಟ್ರೆ ಸಾಕು. ನಮ್ಮ ಮಾವ ಇನ್ನೊಬ್ಬರು, ಸೊ ಅವ್ರು ಇದ್ದು ಬಿಟ್ರೆ ಇನ್ಯಾರು ಬೇಡ. ಆ ಚಿಂತೆಯನ್ಗೆ ಅವರಪ್ಪ ಇದ್ದು ಬಿಟ್ರೆ ಇನ್ಯಾರು ಬೇಡ. ಸೊ ಹಾಗಾಗಿ ನಾನು ಸ್ವಲ್ಪ ಆರಾಮಾಗಿರ್ತೀನಿ ಕೆಲವೊಂದು ಕಡೆ. ಸೊ ನೋಡ್ತಾ ಇರ್ಬೋದು. ಸೊ ಅಲ್ಲಿ ಬಂದಿದ್ದೀವಿ. ಇಲ್ಲಿ ನಾವು ಯಾವ ಕಡೆ ಎಂಟ್ರೆನ್ಸ್ ಅನ್ನೋದು ಮರ್ತೋಗ್ಬಿಟ್ಟಿದ್ವಿ. ಯಾವ ಕಡೆ ಎಂಟ್ರೆನ್ಸ್ ಅಂತ ಅನ್ನೋದನ್ನು ನೋಡ್ಕೊಳ್ತಾ ಇದ್ವಿ. ಆ್ಯಂಡ್ ಜೊತೆಗೆ ಇಲ್ಲಿ ನಾನು ನೋಡ್ತಾ ಇದ್ದೀನಿ ನೋಡಿ, ಇಲ್ಲೆಲ್ಲ ಏನಂತಾರೆ, ಕೆಲಸ ಇಲ್ಲದೆ ಇದ್ದರೆ ಅಥವಾ ವಿದೇಶಕ್ಕೆ ಹೋಗಬೇಕು ಅಂತಂದರೆ, ವಿದ್ಯಾಭ್ಯಾಸ, ಹಣಕಾಸಿನ ತೊಂದರೆ, ಸೊ ಈ ಥರ ಎಲ್ಲ ಇರುತ್ತಲ್ವ. ಅಲ್ಲೇನು ಮಾಡ್ತಾರೆ, ಕೆಲವೊಂದು ರೇಖೆಗಳಿರುತ್ತಲ್ವ, ಆ ರೇಖೆಗಳನ್ನು ಯಾವುದಕ್ಕೆ ಏನೇನು ಅಂತ ಅಂದ್ಬಿಟ್ಟು ಮಾಡಿರ್ತಾರೆ. ನಾವೇನಾದರೂ ಅದ್ರ ಬಗ್ಗೆ ಕೇಳ್ಕೋಬೇಕು, ನಮ್ಮ ಪ್ರಾರ್ಥನೆ ಇದೆಯಪ್ಪ, ನಮ್ಗೆ ದೇವರೇ ಇದನ್ನು ಮಾಡಿಕೊಡು ಅಂತ ಕೇಳಬೇಕು ಅಂತಂದಾಗ ಆ ಒಂದು ನಾವು ಅವ್ರನ್ನ ಕೇಳಿದ್ರೆ ಅವ್ರು ಕೊಡ್ತಾರೆ. ನಮಗೆ ವಿದ್ಯಾಭ್ಯಾಸದ ಬೇಕಪ್ಪ ಅಂತಂದ್ರೆ ಅವ್ರು ನಿಮಗೆ ಆ ಥರದ ರೇಖನ್ನು ಕರೆಕ್ಟಾಗಿ ಕೊಡ್ತಾರೆ. ಅದನ್ನು ನಾವು ಹುಂಡಿಗೆ ಹಾಕಬೇಕು ಅಂತ ಹೇಳ್ತಾರೆ. ನಾನು ಈ ಥರದನ್ನು ಎಲ್ಲೋ ಎಲ್ಲೋ ಆಂಧ್ರ ಕಡೆ ಯಾವುದೋ ಒಂದು ದೇವಸ್ಥಾನಲ್ಲಿ ಹೋಗಿದ್ದೋ ಏನೋ, ಅಥವಾ ಎಲ್ಲ ನೋಡಿದ್ನೋ, ತಿರುಪತಿಲೋ ಎಲ್ಲೋ ನೋಡಿದ್ದೆ ಅನಿಸುತ್ತೆ ನಾನು ಈ ಥರ. ಬಟ್ ಅದನ್ನು ಟ್ರೈ ಮಾಡಿದ್ದೆ ಅವಾಗ ನಾನು. ಬಟ್ ನಂಗೆ ಅದು ಆಗಲಿಲ್ಲ. ಸೊ ಅದಕ್ಕೆ ನಾನು ಇದನ್ನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಆಗಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಇದನ್ನು ಟ್ರೈ ಮಾಡಲಿಲ್ಲ ನಾನು. ಸೊ ಒಳಗೆ ಬಂದರೆ ನೋಡಿ, ಈ ಥರ ಇದೆ ಚಿತ್ರಣ. ಫುಲ್ ಖಾಲಿ ಇತ್ತು. ಸಿಕ್ಕಾಪಟ್ಟೆ ಕೋತಿಗಳಿತ್ತು. ಯಾರ ಕೈಯಲ್ಲಿ ಏನಿದ್ರು ಕಿತ್ಕೊಳ್ಳೋ ಥರನೇ ಇತ್ತು ಕೋತಿಗಳು.
ಸೊ ಎಲ್ಲ ಕಡೆ ಸೈಲೆಂಟಾಗಿತ್ತು ದೇವಸ್ಥಾನ, ಯಾಕೇನು ಗೊತ್ತಾಗಲಿಲ್ಲ ನನಗೆ. ಬಟ್ ಆಮೇಲೆ ಸಿಕ್ಕಾಪಟ್ಟೆ ರಶ್ ಆಗಿಬಿಡ್ತು. ನಾವು ಹೋದ ಒಂದು 20 ಮಿನಿಟ್ಸ್ಗೆಲ್ಲ ರಶ್ ಆಯಿತು. ಬಟ್ ನಮಗಂತೂ ಆರಾಮಾಗಾಯಿತು. ಆ್ಯಂಡ್ ಏನು ಹೇಳ್ತಾರೆ, ತುಂಬ ಚೆನ್ನಾಗಿ ದೇವರ ಒಂದು ದರ್ಶನ ಕೂಡ ಆಯಿತು. ಅದು ಮೇನ್ ಇಂಪಾರ್ಟೆಂಟು. ಹೋಗ್ತೀವಿ, ಮುಖ ಕಾಣಿಸಲ್ಲ, ರಶ್ಶು, ತಳ್ತಾರೆ, ದೇವರೇ ಕಾಣಿಸಲ್ಲಪ್ಪ, ಮುಖ ಕಾಣಿಸ್ಲೇ ಇಲ್ಲ ನಮ್ಗೆ ಸರಿಯಾಗಿ ಅಂತ ಅಂದ್ಕೊಳ್ತೀವಿ. ಬಟ್ ಇಲ್ಲ, ಹಾಗಾಗಲಿಲ್ಲ. ನಮಗೆ ಎಲ್ಲ ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ನಮಗೆ ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ಮೇನೇನು ಅಂತಂದರೆ ನಮ್ಮ ನಿಶ್ಚಲ್ಗೆ, ನಮ್ಮ ಅಚಿಂತ್ಯನ್ಗೆ ತೋರಿಸ್ಬೇಕು ಅಂತಲೇ ಕರ್ಕೊಂಡು ಹೋಗಿದ್ದು. ಅವರಿಬ್ಬರಿಗೆ ದೇವರ ದರ್ಶನ ಆಗಬೇಕು ಅಂತ ಕರ್ಕೊಂಡು ಹೋದ್ವಿ. ಸೊ ಒಳಗೆ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತಂದರೆ. ನನಗೆ ಮುಂಚೆ ಎಲ್ಲ ಒಂದು ಕಾಲದಲ್ಲಿ ದೇವಸ್ಥಾನ ಅಂತಂದರೆ ನಂಗೆ ಅಷ್ಟೆಲ್ಲ ಆಸಕ್ತಿ ಇರಲಿಲ್ಲ. ಇಲ್ಲ ಅಜ್ಜಿ, ನಾನು ಬರೋದಿಲ್ಲ, ನೀ ಹೋಗು ಅಂತ ನಮ್ಮ ಅಜ್ಜಿಗೆ ಹೇಳ್ಬಿಡ್ತಾ ಇದ್ದೆ. ಬಟ್ ನಮ್ಮ ಅಜ್ಜಿ ಬಿಡ್ತಾ ಇರಲಿಲ್ಲ ನನ್ನನ್ನು ಕರ್ಕೊಂಡು ಹೋಗೋರು ದೇವಸ್ಥಾನಗಳಿಗೆ. ನನಗೆ ಅಭ್ಯಾಸ ಮಾಡಿಸೋರು. ದೇವಸ್ಥಾನಗಳನ್ನು ತೋರಿಸಿ ನನಗೆ ಆಸಕ್ತಿ ಬೆಳೀತಾ ಇತ್ತು. ಸೊ ಈ ಕಡೆ ಸೈಡಲ್ಲಿ ನೀವು ನೋಡ್ತಾ ಇರಬಹುದು, ಆಗಿನ ಕಾಲದಲ್ಲಿ ಏನಂತಾರೆ, ದೇವಸ್ಥಾನದಲ್ಲಿ ಏನಂತಾರೆ, ನಾದ ಏನದು ತಬಲಾ ಬಾರಿಸೋರು ಇರ್ಬೋದು. ಸೊ ಇವ್ರುಗಳು ನೋಡ್ತಾ ಇರ್ಬೋದು ನೀವು. ಸೊ ಅವ್ರುಗಳ ಒಂದು ಚಿತ್ರಣನೇ ಅಲ್ಲಿತ್ತು ಅಂತ ಅಲ್ಲಿ ಬರೆದಿದ್ರು. ಬಟ್ ನಂಗೆ ಅದನ್ನು ಕ್ಲಿಯರಾಗಿ ಫೋಟೋ ತೆಗಿಯೋಕ್ಕಾಗಲಿಲ್ಲ. ಸೊ ವೇಟು ದರ್ಶನ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಳಗಡೆ. ನೋಡಿ, ತುಂಬ ರಶ್ ಅನ್ನೋದೇನಿಲ್ಲ. ಬಟ್ ಒಂದು ಏನು ಅಂತಂದರೆ, ಅಲ್ಲಿ ಒಳಗೆ ಫೋಟೋ ತೆಗಿಬಾರ್ದು ಅಂತ ಇದ್ದರೂ ಕೂಡ ಹೊರಗೆ ತಗೊಳ್ತದ್ದು. ಎಲ್ಲ ದೇವಸ್ಥಾನದಲ್ಲೂ ಆ ಥರ ಆಗುತ್ತಲ್ವ, ಹೇಳೋದೊಂದು ಮಾಡೋದೊಂದು ಅಂತಾರೆ, ಮಾಡ್ತಾ ಇರ್ತಾರೆ. ಸೊ ಎನಿವೇಸ್ ನಮಗೆ ಜಾಸ್ತಿ ಇನ್ನು ಅಲ್ಲಿ ಫೋಟೋ ತೊಗೋಬಾರ್ದು ಅಂತಿದ್ದ ಕಾರಣ ನಾನು ತೊಗೊಳಕ್ಕೆ ಹೋಗಲಿಲ್ಲ. ಸಂತೋಷ್ ಅಂತೂ ಅದನ್ನು ಏನಂತಾರೆ, ಬೇಡವೇ ಬೇಡ, ಫೋಟೋ ತೆಗಿಲೇಬೇಡ ಅಂತ ಹೇಳಿಬಿಡ್ತಾರೆ. ಈಚೆ ಕಡೆ ಬಂದ ತಕ್ಷಣ ಅಲ್ಲಿ ಕೋತಿಗಳಿತ್ತು, 3 ಕೋತಿ. ಅದನ್ನು ಅಚಿಂತ್ಯ ಹೇಳ್ತಾ ಇದ್ದ, ಆ ಪುಟ್ಟ ಕೋತಿ ನಾನು, ಇದು ಅಚಿಂತ್ಯ, ಇದು ನೀನು ಅಪ್ಪ ಅಂತ ಹೇಳ್ತಾ ಇದ್ದ. ಸೊ ಅದಕ್ಕೋಸ್ಕರ ಅದನ್ನು ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಸೊ ಅಲ್ಲಿ ಮೇಲಿರೋ ಪುಟ್ಟ ಕೋತಿ ಅವನಂತೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ದೇವಸ್ಥಾನ. ನಂಜನಗೂಡು ತುಂಬ ಜನ ನೋಡಿರ್ತೀರ, ಕೆಲವ್ರ ಮನೆ ದೇವರಾಗಿರುತ್ತೆ. ಸೊ ಹಾಗಾಗಿ ರೆಗ್ಯುಲರಾಗಿ ಬರ್ತಾ ಇರ್ತೀರ. ಸೊ ನೋಡ್ತಾ ಇರ್ಬೋದು. ಅಲ್ಲಿ ಮುಂದಕ್ಕೆ ಹೋದರೆ ಒಂದು ಈಶ್ವರಂದು ದೊಡ್ಡದು ಸ್ಟ್ಯಾಚ್ಯೂ ಇತ್ತು. ಅಲ್ಲಿ ತನಕ ಹೋಗಲೇ ಇಲ್ಲ ನಾವು, ಯಾಕಂದರೆ ವಾಪಸ್ ಬೇಗನೆ ಹೊರಟೋಗ್ಬೇಕು ಅಂತ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಅಷ್ಟೇನೂ ಇದಾಗಲಿಲ್ಲ. ಬಿಕಾಸ್ ನನಗೆ ಇಲ್ಲಿಗೆ ಹೋಗಿ ಬಂದ ಮೇಲೇ ನಾನು ಆ್ಯಕ್ಚುಲಿ ಏನಂತಾರೆ ಹುಷಾರು ತಪ್ಪಿದ್ದು. ಯಾಕೇನು ಗೊತ್ತಿಲ್ಲ, ನಾನು ಅಲ್ಲೇನೂ ತಿನ್ನಲೂ ಇಲ್ಲ, ಜಸ್ಟ್ ಒಂದು ಬೇಲ್ಪುರಿ ತಿಂದೆ ಅಷ್ಟೇ. ಅದು ಯಾಕೆ ಏನಾಯಿತು ಅಂತ ಗೊತ್ತಿಲ್ಲ. ಸೊ ನಂಜನಗೂಡಿಂದ ಬಂದ ತಕ್ಷಣ ಒಂದು ಸ್ವಲ್ಪ ಹೊತ್ತಿಗೆ ನಾನು ಹುಷಾರು ತಪ್ಪಿದೆ. ಸೊ 1 ವೀಕ್ ಆಗೋಯಿತು. ಸೊ ಹುಷಾರು ತಪ್ಪಿ, ಸೊ ಹಾಗಾಗಿದ್ದರಿಂದ ನಾನು ಬೇಗನೆ ಹೊರಟೋಗ್ಬಿಟ್ವಿ ಅಲ್ಲಿಂದ. ಅಷ್ಟು ಆರಾಮಾಗಿದ್ದವಳು ಆಲ್ ಆಫ್ ಅ ಸಡನ್ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ಹೊರಟೋದ್ವಿ ಬೇಗನೆ. ಸೊ ನೋಡ್ತಾ ಇರ್ಬೋದು ನೀವು. ಸೊ ಈಶ್ವರಂದು ಸ್ಟ್ಯಾಚ್ಯೂ ನೋಡಿ, ಅಲ್ಲಿ ತನಕ ಹೋಗೋಕ್ಕಾಗಲಿಲ್ಲ ನನಗೆ, ಅದಕ್ಕೆ ಝೂಮ್ ಮಾಡ್ಕೊಂಡು ಅಲ್ಲಿಂದ ನೋಡ್ತಾ ಇದ್ದೆ. ಸೊ ಇನ್ನೇನು ದರ್ಶನ ಆಗಿತ್ತಲ್ವ, ಸೊ ಎಲ್ಲರೂ ಹೋಗೋಣ ವಾಪಸ್ಸು ಅನ್ನೋದನ್ನು ಅಂದ್ಕೊಳ್ತಾ ಇದ್ವಿ. ಬಿಕಾಸ್ ಇನ್ಯಾವ ದೇವಸ್ಥಾನ ನೋಡೋಷ್ಟಿಲ್ಲ. ಇಟ್ ವಾಸ್ ಆಲ್ರೆಡಿ 6 o'clock ಏನೋ ಆಗ್ತಾಯಿತ್ತು. ಸೊ ಮಕ್ಕಳಿಗೂ ಮನೆಗೆ ಹೋಗಬೇಕು ಅಂತಾಯಿದ್ರು. ಸೊ ಹಾಗಾಗಿ ಚಪ್ಪಲಿ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ವಿ. ಸೊ ಅಲ್ಲಿಂದ ಮುಂದಕ್ಕೆ ಹೋಗಿ ಬೇಲ್ಪುರಿ ಅಂಗಡಿ ಸಿಕ್ತು. ಸೊ ಬೇಲ್ಪುರಿ ತಿನ್ನೋಣ ಅಂತ ಅಂದ್ಕೊಳ್ತಾ ಇದ್ವಿ. ಇಲ್ಲಿ ನಂಜನಗೂಡಲ್ಲಿ ಹೆಚ್ಚು ಆಪ್ಷನ್ಸ್ ಅಂತ ಏನೂ ಇರಲಿಲ್ಲ, ಏನಾದರೂ ತಿನ್ನಬೇಕು ಅಂತ ಇದ್ದರೆ. ಸೊ ಹಾಗಾಗಿ ಅಲ್ಲಿ ಬೇಲ್ಪುರಿ ಬಂಡಿ ಇತ್ತು. ಅಂದರೆ ಸಾಲಾಗಿ ಸ್ಟ್ರೀಟಾಗಿ ಒಂದೇ ಕಡೆ ಎಲ್ಲ ಕಡೆ ಇಟ್ಬಿಟ್ಟಿರ್ತಾರೆ. ಸೊ ಅಲ್ಲಿ ನಾವು ಏನು ತಿನ್ನೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ನಾನು ಸ್ಪ್ರೌಟ್ಸ್ ಮಸಾಲ ತಿಂದೆ. ಸಂತೋಷ್ ನನಗೇನೂ ಬೇಡ ಅಂದರು, ಅಜ್ಜಿನೂ ನನಗೇನೂ ಬೇಡ ಅಂದರು. ನಮ್ಮ ಚಿಕ್ಕಮ್ಮ ದಿಂಡು ಮಸಾಲ ತಿಂದಳು. ಸೊ ಅವೆರಡು ಅಷ್ಟೇ ತೊಗೊಂಡಿದ್ದು ನಾವು. ಸೊ ಸಾಕು ಸಿಕ್ಕಾಪಟ್ಟೆ ಅಂತ ಅಂದ್ಬಿಟ್ಟು ಅದೇ ಹೆವಿ ಆಗೋಯಿತು ನಮಗೆ. ಬಿಕಾಸ್ ದೊಡ್ಡ ಏನಂತಾರೆ ಬೌಲಲ್ಲಿ ಕೊಟ್ಟಿದ್ದು. ಸೊ ಜಸ್ಟ್ ಟೇಸ್ಟ್ ಹೇಗಿದೆ ಅಂತ ಕೊಡ್ತಾಯಿದ್ರು. ಸೊ ಇದಾದ ನಂತರ ಎದುರುಗಡೆ ಅಲ್ಲೇ ಕಬ್ಬಿನ ಹಾಲಿತ್ತು. ಸೊ ಮಕ್ಕಳಿಗೆ ಕಬ್ಬಿನ ಹಾಲು ಕೊಡಿಸೋಣ, ಬಿಕಾಸ್ ಅಲ್ಲಿ ಇನ್ನೇನು ಕಾಣಿಸ್ತಿಲ್ಲ. ಎಳ್ನೀರು ಅಥವಾ ಏನಂತಾರೆ ಫ್ರೂಟ್ಸ್ ಶಾಪು, ಫ್ರೂಟ್ ಜ್ಯೂಸ್ ಶಾಪು, ಈ ಥರದ್ದು ಏನೂ ಇರಲಿಲ್ಲ ಅಲ್ಲಿ. ಬಟ್ ನಾನು ಅದೇ ಅಂದ್ಕೊಳ್ತಾ ಇದ್ದೆ, ಇಲ್ಲಿ ಇಷ್ಟು ಜನ ಪ್ರತಿದಿನ ಬರ್ತಾರೆ, ಯಾತ್ರಾದಿಗಳು ಬರ್ತಾ ಇರ್ತಾರೆ, ಏನೂ ಇಲ್ವಲ್ಲ ಇಲ್ಲಿ ಅಂಗಡಿಗಳು ಅಂತ ಅಂದ್ಕೊಳ್ತಾ ಇದ್ದೆ. ಯಾಕಂದರೆ ಕೆಲವೊಮ್ಮೆ ಸುಸ್ತಾದಾಗ ಕೂಡ ಜ್ಯೂಸ್ ಕುಡಿಯೋಕೆ ಅದೊಂದೇ ಕಬ್ಬಿನ ಜ್ಯೂಸ್ ಆಪ್ಷನ್, ಇನ್ನೇನು ಇರಲಿಲ್ಲ. ಸೊ ಅಲ್ಲಿ ಮುಗಿಸ್ಕೊಂಡು ನಾವು ಮನೆ ಹತ್ರ ಅರೋಮಾ ಅಂತ ಬಂದ್ವಿ. ಬ್ಯೂಟಿಫುಲ್ ಏನಂತಾರೆ ಟೇಸ್ಟ್, ಇಲ್ಲಿ ಕೇಕ್ ಕೂಡ
ಅರೋಮಾ ಅಲ್ಲಿ ನಾನು ಆ್ಯಕ್ಚುಲಿ ನಮ್ಮ ನಿಶ್ಚಲ್ ಪುಟ್ಟ ಮಗು ಇದ್ದಾಗ 1 or 2 ಇಯರ್ ಮಗು ಇದ್ದಾಗ ಇಲ್ಲಿ ಕೇಕ್ ಆರ್ಡ್ರ್ ಮಾಡಿದ್ವಿ ನಾವು ಮೈಸೂರಲ್ಲಿ ಸೆಲೆಬ್ರೇಟ್ ಮಾಡಿದಾಗ. ಸೊ ನಂಗೆ ಆ ನೆನಪು ಬಟ್ ತುಂಬ ಚೆನ್ನಾಗಿತ್ತು. ಐ ರಿಯಲಿ ಎಂಜಾಯ್ ದ ಟೇಸ್ಟ್ ಆಫ್ ಪೇಸ್ಟ್ರಿ ಅಲ್ಲಿಂದು. ಸೊ ಹಾಗಾಗಿ ನಾನು ಆಗಿಂದ ಪ್ರತಿ ಸಲ ಹೋದಾಗೆಲ್ಲ ಒಂದು ಸ್ವಲ್ಪ ಹೋಗ್ತಾ ಇರ್ತೀವಿ ಅಲ್ಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ವೆರೈಟೀಸ್ ಆಫ್ ಕೇಕ್ಸ್ ಇರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಮೈಸೂರಿನವರಾದರೆ ಅರೋಮಾ ಟೇಸ್ಟ್ ನಿಮಗೆ ಗೊತ್ತೇ ಇರುತ್ತೆ ಅಲ್ಲಿ. ಸೊ ಇಲ್ಲಿ ಬಂದಾಗ ಕೆಲವೊಂದು ಐಟಮ್ಸ್ಗಳನ್ನು ಟ್ರೈ ಮಾಡ್ತೀವಿ. ಸೊ ಪಿಜ್ಜಾ ಚೆನ್ನಾಗಿರುತ್ತೆ ಇಲ್ಲಿ ಆ್ಯಂಡ್ ಡೋನಟ್ಸ್ ಕೂಡ ಚೆನ್ನಾಗಿರುತ್ತೆ, ಟ್ರೈ ಮಾಡ್ಬೋದು ನೀವು. ಈ ಸಲ ಸ್ಪೆಷಲಾಗಿ ನನ್ನ ಚಿಕ್ಕಮ್ಮ ಏನಾದರೂ ಸೂಪ್ ಟ್ರೈ ಮಾಡಿದ್ಲು, ಬಟ್ ಅವಳಿಗೆ ಅಷ್ಟು ಬೇಸಿಲ್ ಸೂಪ್ ಅಷ್ಟೇನು ಇಷ್ಟ ಆಗಲಿಲ್ಲ ಅಂತ ಅಂತಿದ್ಲು. ಬಟ್ ಸ್ಟಿಲ್ ಇಲ್ಲಿ ಕೆಲವೊಂದು ಐಟಮ್ಸ್ಗಳು ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡ್ತಾ ಇರ್ಬೋದು. ತುಂಬ ದಿನದಿಂದ ಅಚಿಂತ್ಯನ್ಗೆ ನಿಶ್ಚಲ್ಗೆ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಅವರಿಬ್ಬರಿಗೂ ನಾವು ಡೋನಟ್ಸ್ ಕೊಡಿಸಿರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಬಂದು ಡೋನಟ್ಸ್ ಅಂತ ಇದ್ದರು. ಇಲ್ಲಿ ಪೇಸ್ಟ್ರೀಸ್ ತೊಗೋಬೇಕು ಅಂತ ಬಂದಿದ್ದು, ಅಂದರೆ ಡೋನಟ್ಸ್ ತಿನ್ನಬೇಕು ಅಂತ ಇದ್ದರು. ಇಲ್ಲಿ ನೋಡ್ತಾ ಇರ್ಬೋದು ಅವ್ರಿಗೆ ಸ್ಪೆಷಲಿ ಮಕ್ಕಳಿಗೆ ಸ್ಪೈಡರ್ ಮ್ಯಾನ್ ಕಪ್ ಕೇಕ್ಸು ಈ ಥರದ್ದೆಲ್ಲ ಅಲ್ಲಿ ಸ್ಪೆಷಲ್ಸ್ ಎಲ್ಲ ಇತ್ತು. ಇಲ್ಲಿ ನಟ್ಸು ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಜೊತೆಗೆ ಯಾರಿಗಾದ್ರೂ ನಾವು ಗಿಫ್ಟ್ಸ್ ಕೊಡಬೇಕು ಅಂತಂದರೆ ಚಾಕ್ಲೇಟ್ ಬೌಲ್ ಥರ ಮಾಡಿ ಇಟ್ಟಿರ್ತಾರೆ, ಪ್ಯಾಕಿಂಗ್ ಎಲ್ಲ ಮಾಡಿ ಇಟ್ಟಿರ್ತಾರೆ, ಬ್ಯಾಸ್ಕೆಟ್ ಥರ. ತುಂಬ ಚೆನ್ನಾಗಿರುತ್ತೆ ಆಪ್ಷನ್ ಇದು ಕೂಡ ಯಾರಿಗನ್ನ. ಅಲ್ಲಿ ಆ್ಯಕ್ಚುಲಿ ಪಕ್ಕದಲ್ಲೇ ಕಾಲೇಜ್ ಇರೋದ್ರಿಂದ ಈ ಥರ ಎಲ್ಲ ಆಪ್ಷನ್ಸ್ನ ಇಟ್ಟಿರ್ತಾರೆ ಅವರು, ಯಾರಾದರೂ ತೊಗೋಬೋದು ಅಂತ. ಸೊ ಅಚಿಂತ್ಯ ಏನೇನೆಲ್ಲ ಬೇಕು ಅಂತ ಕೇಳ್ತಾನೆ ಅಂದರೆ ಅವ್ನು ಏನೇನು ನೋಡ್ತಾನೋ ಎಲ್ಲನೂ ಬೇಕು ಅಂತ ಕೇಳ್ತಾ ಇದ್ದ. ಅಲ್ಲಿ ಅಂಗಡಿಯವರು ನೀನು ಇಲ್ಲೇ ಇದ್ಬಿಡು, ನಿಂಗೆ ಇಲ್ಲೇ ಕೊಡ್ತೀವಿ ಅಂತ ಇದ್ದರು. ಆ್ಯಂಡ್ ಪಕ್ಕದಲ್ಲಿ ಕಾಲೇಜ್ ಇರೋದ್ರಿಂದ ಇಲ್ಲಿ ಎಲ್ಲ ಥರ ಕಾಲೇಜ್ ಮಕ್ಕಳಿರ್ಬೋದು, ಎಲ್ಲರೂ ಕೂಡ ಆ ಕಡೆ ಈ ಕಡೆ ಹೋಗೋರು ಇರ್ಬೋದು, ಎಲ್ಲರೂ ಬರ್ತಾನೆ ಇರ್ತಾರೆ. ಸೊ 24 hours ಈ ಅಂಗಡಿ ಓಪನ್ ಇರುತ್ತೇನೋ ಅನಿಸುತ್ತೆ ನನಗೆ. ಬಿಕಾಸ್ ಮೇನ್ ರೋಡಲ್ಲೇ ಇರೋದ್ರಿಂದ ಯಾವಾಗಲೂ ಗಿಜಿ ಅಂತ ಇರುತ್ತೆ. ಸೊ ಬ್ಯುಸಿ ಇದ್ದೇ ಇರುತ್ತೆ. ಆ್ಯಂಡ್ ಇಟ್ಸ್ ಅ ಗುಡ್ ಆಪ್ಷನ್ ನಿಮಗೆ. ಏನಾದರೂ ನೀವು ಕಾಫಿ ಬೇಕು ಅಂತಿದ್ರೆ, ಸಡನ್ನಾಗಿ ಏನಾದರೂ ಜಸ್ಟ್ ಪ್ಯಾಕ್ ಮಾಡಿಸ್ಕೋಬೇಕು ಅಂತ ಇದ್ದರೆ ಎಲ್ಲದಕ್ಕೂ ಕೂಡ. ಆ್ಯಂಡ್ ಟೇಸ್ಟ್ ಈಸ್ ಆಲ್ಸೋ ಗುಡ್ ಆ್ಯಂಡ್ ರೀಸನಬಲ್. ನನಗೆ ಅನಿಸೋ ಪ್ರಕಾರ ರೀಸನಬಲ್ ಅಂತ ಕೆಲವೊಂದು ಐಟಮ್ಸು ಅನಿಸುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಜಸ್ಟ್ ಇಲ್ಲಿ ಒಂದು ಸಣ್ಣ ಬರ್ಗರ್ ತೊಗೊಂಡೆ. ಇವರು ಏನೇನೋ ತೊಗೊಳ್ತಾ ಇದ್ದರು, ಬಟ್ ಸಣ್ಣೊಂದು ಬರ್ಗರ್ ತೊಗೊಂಡೆ. ನಿಶ್ಚಲ್ ಅಚಿಂತ್ಯ ಅಂತೂ ಕೋಕ್ ಬೇಕು ಅಂತ ಇದ್ದರು. ಆಮೇಲೆ ಸಾಕಷ್ಟು ಹೇಳ್ತಾಯಿದ್ರು ಏನೇನು ಬೇಕು ಅಂತ. ಆ್ಯಕ್ಚುಲಿ ನಾನು ಪಾಸ್ತಾ ತಿನ್ನಬೇಕು ಅಂತಿದ್ದು, ತುಂಬ ತಿಂಗಳುಗಳಾಗಿತ್ತು ಪಾಸ್ತಾ ತಿಂದು. ನಾನೇ ಮಾಡ್ಕೊಂಡು ತಿಂದು ತುಂಬ ದಿನ ಆಗಿತ್ತು. ಬಟ್ ಅವತ್ತು ಪಾಸ್ತಾ ಬೇಡ, ಲೇಟ್ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು, ಬಿಕಾಸ್ ಅಚಿಂತ್ಯನ ಹಿಡಿಯೋದೇ ಕಷ್ಟ ಆಗ್ತಿತ್ತು. ನೋಡ್ತಾ ಇರ್ಬೋದು ಎಲ್ಲ ಕಡೆ ಅವನನ್ನು ಓಡೋದು ಹಿಡಿಯೋದು ಆಗ್ತಾಯಿತ್ತು. ಆ್ಯಂಡ್ ಫೈನಲಿ ಅವನಿಗೇನು ಬೇಕು ಅಂತಂದರೆ ಕೋಕ್ ಬೇಕು ಅಂತ ಹೇಳ್ತಾ ಇದ್ದ. ಕೋಕ್ ಕೊಡ್ಸೋಕ್ಕೆ ಇಷ್ಟ ಇರಲಿಲ್ಲ ನಮಗೆ, ಆದರೆ ಅವ್ನು ಬಿಡ್ತಾ ಇರಲಿಲ್ಲ. ನೋಡಿ ಡಸ್ಟ್ಬಿನ್ನನ್ನು ಕೂಡ ಹೊಡೆದು ಬರ್ತಾ ಇದ್ದಾನೆ. ಸೊ ಫೈನಲಿ ಅವ್ನು ಕೋಕ್ ಕೊಡಿಸ್ಲೇಬೇಕಾಯಿತು ನಾವು. ಆ್ಯಂಡ್ ಅವನೇನೋ ಕೇಳ್ದ, ಏನೋ ಮತ್ತಿನ್ನೇನೋ ಕೇಳಿದ್ದ ಅನಿಸುತ್ತೆ, ಅದೇನೋ ತಿನ್ನಿಸ್ತಾ ಇದ್ದೀನಿ. ಆ್ಯಂಡ್ ಎನೀಸ್ ಇಲ್ಲಿಗೆ ನಮ್ಮ ವ್ಲಾಗ್ ಮುಗಿಯುತ್ತೆ. ತುಂಬಾ ಎಂಜಾಯ್ ಮಾಡಿದ್ವಿ ಈ ವ್ಲಾಗ್ ಅಂತೂ ನಾನು. ಬಿಕಾಸ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ಆಶೀರ್ವಾದ, ಮನೆಯವ್ರ ಜೊತೆ ಎಲ್ಲ ಹೋಗಿ. ಸೊ ನೋಡ್ತಾ ಇರ್ಬೋದು ಅಲ್ಲಿರೋ ಹುಡುಗಿರು ಕೂಡ ಬಂದು ಅಚಿಂತ್ಯನ ಫ್ರೆಂಡ್ ಮಾಡಿಕೊಂಡು ಮಾತಾಡ್ತಾಯಿದ್ರು. ಅವನು ಅಷ್ಟು ಬೇಗನೆ ಅಲ್ಲೆಲ್ಲರನ್ನೂ ಫ್ರೆಂಡ್ ಮಾಡಿಕೊಂಡು ಕಿರ್ಚಾಟ, ಕೂಗಾಟ, ಅದು ಮುಟ್ಟು ಇದು ಮಾಡು. ಸೊ ಫ್ರೆಂಡ್ ಆಗಿಬಿಟ್ಟಿದ್ದು ಆಲ್ರೆಡಿ. ನೋಡಿ ಅವನಿಗೆ ಬೇಕಾಗಿದ್ದು ಕೋಕ್ ಸಿಕ್ತು. ಕೊಡಬಾರ್ದು ಅಂತ ತುಂಬ ಹೊತ್ತು ಟ್ರೈ ಮಾಡಿದ್ವಿ, ಬಟ್ ಆಗಲಿಲ್ಲ. ಎನಿವೇಸ್ ನಮ್ಮ ನಿಶ್ಚಲ್ ಥರ ಅಚಿಂತ್ಯ ಅಲ್ಲ. ಅವನು ಹೇಳಿದ ಮಾತು ಕೇಳ್ತಾನೆ, ಅವನು ಹೇಳಿದ ಮಾತು ಕೇಳೋದಿಲ್ಲ. ಎನಿವೇಸ್ ಏನು ಮಾಡೋದಕ್ಕೂ ಆಗೋದಿಲ್ಲ. ಕೆಲವ್ರ ಮನೆಯಲ್ಲಿ ಈ ಥರ ಇದ್ದೇ ಇರ್ತಾರೆ. ಒಂದು ಮಕ್ಕಳು ಹೇಳಿದ ಮಾತು ಕೇಳಿದ್ರೆ ಇನ್ನೊಬ್ಬ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ. ನಿಮ್ಮ ಮನೇಲೂ ಹಾಗೇ ಇದ್ದಾರಾ? ಸೊ ಇದ್ರ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ನನಗೆ ತಿಳಿಸಿ. ಸೊ ನಿಮ್ಮ ಮನೇಲಿ ಯಾವ ಥರ ಮಕ್ಕಳು ಇದ್ದಾರೆ, ನೀವು ಹೇಗೆ ಅವ್ರನ್ನ ಮೇಂಟೈನ್ ಮಾಡ್ತೀರಾ? ನಿಮಗೆ ಕಷ್ಟ ಆಗುತ್ತಾ, ಅಥವಾ ನೀವೇನಾದರೂ ಫಾಲೋ ಮಾಡ್ತೀರಾ ರೂಲ್ಸ್ಗಳು ಮಕ್ಕಳನ್ನ ಫಾಲೋ ಮಾಡೋದಕ್ಕೆ, ನಮ್ಮ ಮಕ್ಕಳನ್ನ ಬೆಳೆಸೋದಕ್ಕೆ ಅನ್ನೋದನ್ನ ಹೇಳಿ. ನಾನು ಕೆಲವೊಂದು ಮಾಡ್ತೀನಿ, ಬಟ್ ಕೆಲವೊಮ್ಮೆ ಅದೆಲ್ಲ ಫೇಲ್ಯೂರ್ ಆಗುತ್ತೆ. ಸೊ ನಾವೇನು ಅಂದ್ಕೊಳ್ತೀವಿ ಮಕ್ಕಳನ್ನ ಬೆಳೆಸೋದಕ್ಕೆ, ಅದೆಲ್ಲ ಕೂಡ ಆಗೋದಿಲ್ಲ. ಇಲ್ಲಿ ನನಗೆ ನಿಶ್ಚಲ್ ವಿಷಯದಲ್ಲಿ ಎಲ್ಲವೂ ಕೂಡ ಸಕ್ಸಸ್ ಆಯಿತು. ನಾನು ಏನೇನು ಅಂದ್ಕೊಂಡೆ ಹಾಗೆಲ್ಲ ನಾನು ಬೆಳೆಸೋದಕ್ಕೆ, ಬಟ್ ಇಟ್ಸ್ ಬೀನ್ ಡಿಫಿಕಲ್ಟ್ ಇನ್ ಅಚೂಸ್ ವಿಷಯ. ಸೊ ಎಸ್, ಇದಾಗಿತ್ತು ಇವತ್ತಿನ ಪುಟ್ಟ ವ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.